ಹಾಯ್ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಬೆಂಡೆ ತವಾ ಫ್ರೈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದಂತೂ ರಸಮ್ಮು, ಅನ್ನಕ್ಕೆ, ಮೊಸರು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸೈಡ್ಸ್ ಆಗಿ ತಿನ್ನೋದಕ್ಕೆ. ಈ ರೆಸಿಪಿ ಮಾಡೋದಕ್ಕೆ ಬೆಂಡೆಕಾಯಿನ ತಗೊಂಡಿದ್ದೀವಿ. ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ಮತ್ತು ಗರಂ ಮಸಾಲ ಮತ್ತು ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ನಿಂಬೆಹಣ್ಣು ಇಟ್ಕೊಂಡಿದ್ದೀವಿ. ನಿಂಬೆಹಣ್ಣು ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಿಂಬೆಹಣ್ಣು ನೀವು ಸ್ಕಿಪ್ ಮಾಡಬೇಡಿ. ಬೆಂಡೆಕಾಯಿ ನೋಡಿ ಎಷ್ಟು ಫ್ರೆಶ್ ಆಗಿರೋದನ್ನ ತಗೊಂಡಿದ್ದೀವಿ. ಬೆಂಡೆಕಾಯಿನ ಈ ಥರ ನಾವು ಎರಡು ಹೋಳನ್ನಾಗಿ ಮಾಡ್ಕೋಬೇಕು, ಎರಡು ಪೀಸಾಗಿ ಈ ಥರ ಮಾಡ್ಕೋಬೇಕು. ಚೆನ್ನಾಗಿ ತೊಳೆದು ಈ ಥರ ಪೀಸ್ ಮಾಡಿಕೊಂಡು ಇಟ್ಕೋಬೇಕು. ನಮ್ಮದು ಬೆಂಡೆಕಾಯಿ ಸ್ವಲ್ಪ ಉದ್ದನೇ ಇದೆ. ಮಾಮೂಲಿ ನಾನು ಇಷ್ಟು ಉದ್ದ ಬೆಂಡೆಕಾಯಿ ಆ್ಯಕ್ಚುಲಿ ನೋಡೇ ಇರಲಿಲ್ಲ. ಈ ಸತಿ ಬೆಂಡೆಕಾಯಿ ಸ್ವಲ್ಪ ಫ್ರೆಶ್ ಆಗಿ ಎಳೆದಾಗಿದ್ದರೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಟ್ ಮಾಡಿ ಎಲ್ಲ ಬೆಂಡೆಕಾಯಿನ ನಾವು ಮೊದಲು ಇಟ್ಕೋಬೇಕಾಗತ್ತೆ. ನಾವಿಲ್ಲಿ ಒಂದು ಅರ್ಧ kg ಬೆಂಡೆಕಾಯಿನ ತಗೊಂಡಿದ್ದೀವಿ. ನೀವು ಕಮ್ಮಿ ಅಥವಾ ಜಾಸ್ತಿನ ಮಾಡ್ಕೋಬೋದು. ಇವಾಗ ನಾನು ಒಂದು ದೊಡ್ಡ ತಟ್ಟೆನ ತಗೊಂಡು ಅದಕ್ಕೆ ಮೊದಲು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟಲ್ಲೇ ಇದನ್ನು ಮಾಡಬೇಕು. ಯಾವುದೇ ಥರದ ಕಾರ್ನ್ಫ್ಲೋರ್ ಆಗಲಿ ಮೈದಾ ಹಿಟ್ಟಾಗಲಿ ಏನು ಬಳಸೋಂಗಿಲ್ಲ. ಕಡಲೆ ಹಿಟ್ಟಲ್ಲೇ ನಾವು ಮ್ಯಾರಿನೇಟ್ ಮಾಡ್ಕೊತಾ ಇರೋದು. ನಾವಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು 1 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ಖಾರನ ನೋಡಿಕೊಂಡು ನಿಮ್ಮ ಅಗತ್ಯಕ್ಕೆ ಹಾಕ್ಕೋಬೇಕಾಗತ್ತೆ. ನಾವು ಸ್ವಲ್ಪ ಖಾರ ಮೀಡಿಯಮ್ ತಿಂತೀವಿ, ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀವಿ. 1.5 ಸ್ಪೂನಷ್ಟು, ಒಂದು ಅರ್ಧ ಅಥವಾ ಮುಕ್ಕಾಲು ಚಮಚದಷ್ಟು ಗರಂ ಮಸಾಲಾನ ಹಾಕ್ಕೊತಾ ಇದ್ದೀವಿ. ಗರಂ ಮಸಾಲ ಯಾವ ರೆಸಿಪಿಗೆ ಹಾಕಿದ್ರು ಚೆನ್ನಾಗೇ ಬರುತ್ತೆ, ಅದರಲ್ಲೂ ಈ ಥರ ಫ್ರೈಗೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಇದು ಜೀರಿಗೆನ ಕುಟ್ಟಿ ಇಟ್ಕೊಂಡಿರೋದು, ಪುಡಿ ಮಾಡ್ಕೊಂಡಿಲ್ಲ, ಹಂಗೆ ಕುಟ್ಟಿಟ್ಕೊಂಡಿರೋಂಥ ಕ್ಯುಮಿನ್ ಪೌಡರ್ನ ನಾವು ಹಾಕ್ತಾ ಇದ್ದೀವಿ. ಮತ್ತು ನೀವು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ನು ಕೂಡ ಹಾಕ್ಬೋದು ಇಷ್ಟ ಇದ್ದರೆ. ನಾವಿಲ್ಲೇನು ಹಾಕ್ತಾಯಿಲ್ಲ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀವಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಇದಕ್ಕೆ ಹಾಕ್ಕೋಬೇಕು. ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಮತ್ತು ಅದರಲ್ಲಿರೋಂಥ ಲೋಳೆ ಥರ ಬರಲ್ಲ. ಹಾಗಾಗಿ ನಿಂಬೆಹಣ್ಣು ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲೊಂದು ಹಾಫಷ್ಟು ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಬೇಕು. ಆಮೇಲೆ ಇನ್ನೊಂದು ಅರ್ಧ ನಿಂಬೆಹಣ್ಣು ಇರುತ್ತಲ್ಲ ಅದನ್ನು ಅಮ್ಮ ಹಾಕ್ಕೊಳ್ತಾ ಇದ್ದಾರೆ, ಇನ್ನು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರಲಿ ಅಂತ. ಹುಳಿ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಚೆಂದ, ಬಟ್ ನಮಗೆ ಖಾರ ಇಷ್ಟ ಆಗಲ್ಲ, ಮೀಡಿಯಮಾಗಿ ಹಾಕ್ಕೊಳ್ತೀವಿ. ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಈ ಟೇಸ್ಟ್ ಕೊಡೋದೇ ಇದರಲ್ಲಿ ನಿಂಬೆಹಣ್ಣು. ಹಾಗಾಗಿ ಮೊದಲು ಫಸ್ಟು ಎಲ್ಲದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂಚೂರು ನೀರು ಹಾಕ್ಕೊಂಡು ಗಟ್ಟಿಗೆ ಕಳಿಸ್ಕೋಬೇಕು. ಫುಲ್ಲು ಗಟ್ಟಿ ಥರನೇ ಇರಬೇಕು. ಬೋಂಡ ಹದ ಅಂತರ ಇಲ್ಲ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಅದು ಸ್ಟಫಿಂಗ್ ಕಳಿಸ್ಕೊಳ್ತೀವಲ್ಲ ಆ ಥರ ಕಳಿಸ್ಕೋಬೇಕು. ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು. ಬೆಂಡೆಕಾಯಿ ಒಳಗೆ ತುಂಬೋಕ್ಕೆ ಸರಿಯಾಗಿರಬೇಕು, ಆ ಥರ ನೀವು ಕಳಿಸ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ. ನಾವು ಇಲ್ಲಿ ಅರ್ಧ ಕಪ್ಪು ಕಡಲೆ ಹಿಟ್ಟಿಗೆ ನಮಗೆ ಎಲ್ಲ ಅರ್ಧ kg ಬೆಂಡೆಗೆ ಹಾಕೋಷ್ಟು ಸ್ಟಫಿಂಗ್ ನಮಗೆ ರೆಡಿ ಆಗಿದೆ. 2 ಪೀಸ್ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿನ ಕೈಯಲ್ಲೇ ಆ ಸ್ಟಫಿಂಗ್ನ ಅಮ್ಮ ಹಚ್ತಾ ಇದ್ದಾರೆ. ನೋಡಿ, ಈ ಥರ ಹಚ್ಚೋದು ಈಸಿಯಾಗೇ ಬರುತ್ತೆ, ಏನು ಕಷ್ಟ ಏನಲ್ಲ ಇದು. ಆರಾಮಾಗಿ ಕೈಯಲ್ಲೇ ತಗೊಂಡು ಅದರ ಒಳಗೆ ಸ್ಟಫಿಂಗ್ನ ತುಂಬಿದರೆ ಆಯಿತು. ಸ್ಟಫಿಂಗ್ನ ಸ್ವಲ್ಪ ಜಾಸ್ತಿನೇ ತುಂಬ್ಕೊಳ್ಳಿ, ಅದೇ ಟೇಸ್ಟ್ ಬರೋದು. ಇಲ್ಲಾಂದರೆ ಹಂಗೆ ಬೆಂಡೆಕಾಯಿ ಸುಟ್ಕೊಂಡಿರೋ ಬೆಂಡೆಕಾಯಿ ತಿಂದಂಗೆ ಆಗುತ್ತೆ. ಹಾಗಾಗಿ ಸ್ಟಫಿಂಗ್ ಸ್ವಲ್ಪ ಖಾರ ಹುಳಿ ಆಗಿದ್ದರೆ ಫ್ರೈ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಜಾಸ್ತಿನೇ ಅಮ್ಮ ಸ್ಟಫಿಂಗ್ನ ಎಲ್ಲ ಬೆಂಡೆಕಾಯಿಗೂ ಕೂಡ ತುಂಬ್ಕೊಳ್ತಾ ಇದ್ದಾರೆ. ನಮಗೆ ಅರ್ಧ kg ಬೆಂಡೆಕಾಯಿಗೆ ಇಷ್ಟು ಸ್ಟಫಿಂಗು ಕರೆಕ್ಟಾಗಿ ಆಯಿತು ಅಳತೆ. ನೋಡಿ, ನೀವು ಅರ್ಧ kg ಮಾಡಿದ್ರೆ ಇದೇ ಅಳತೆಯಲ್ಲಿ ಮಾಡ್ಕೋಬೋದು. ಇದೇ ಥರ ಎಲ್ಲ ಬೆಂಡೆಕಾಯಿಗೂ ಕೂಡ ಸ್ಟಫಿಂಗ್ನ ತುಂಬಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದಾರೆ. ತವಕ್ಕಾದ್ಮೇಲೆ ಅದಕ್ಕೆ ಎಣ್ಣೆಯನ್ನು ಸವರಿ ನಾವು ಮಾಡ್ಕೊಂಡಿರುವಂಥ ಸ್ಟಫಿಂಗ್ ಬೆಂಡೆಕಾಯಿನ ಅದ್ರ ಮೇಲೆ ಇಟ್ಟು ಫ್ರೈ ಮಾಡಬೇಕು. ಎರಡೂ ಕಡೆನೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಅದು ಒಂಥರ ಲೋಳೆ ಥರ ಬರುತ್ತಲ್ಲ, ಆ ಥರ ಬಂದುಬಿಡುತ್ತೆ. ಹಾಗಾಗಿ ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗೋ ಥರ ಮಾಡಬೇಕು. ಒಂದೇ ಸತಿನೇ ಒಂದು 10 ರಿಂದ 15 ಪೀಸ್ನ ಇಟ್ಕೋಬೋದು. ಒಂದು 2 ರೌಂಡಿಗೆ ಅರ್ಧ kg ಬೆಂಡೆ ಫ್ರೈನ ಆರಾಮಾಗಿ ಮಾಡ್ಕೋಬೋದು. ಮತ್ತು ಈ ರೆಸಿಪಿನೂ ಕೂಡ ಅಷ್ಟೇ, ಜಾಸ್ತಿ ಟೈಮೇ ಬೇಡ. ಒಂದು 1/4 ಗಂಟೆ ಅಷ್ಟೊತ್ತಿಗೆ ಬೆಂಡೆಕಾಯಿ ಫ್ರೈನ ಆರಾಮಾಗಿ ಮಾಡಿಕೊಂಡು ಅನ್ನ ಸಾಂಬಾರು ಜೊತೆ ಆರಾಮಾಗಿ ತಿನ್ಬೋದು. ನೋಡಿ, ನಾವು ಒಂದು 10 ರಿಂದ 15 ಒಂದೇ ತವಾದಲ್ಲಿ ಒಂದೇ ಸತಿಗೆ ನಾವು ಫ್ರೈ ಮಾಡ್ಕೊತಾ ಇದ್ದೀವಿ. ಈ ಥರ ತವಾದ ಮೇಲೆ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಸ್ಪೂನಲ್ಲಿ ಅಥವಾ ಸ್ಪ್ಯಾಚುಲನ ಬಳಸ್ಕೊಂಡು ಎಣ್ಣೆನ ಹಾಕ್ಕೊಂಡು ಎರಡೂ ಕಡೆನೂ ಕೂಡ ಒಂದು ಮೀಡಿಯಮ್ ಫ್ಲೇಮಲ್ಲಿ 5 to 7 ಮಿನಿಟ್ಸ್ ಅಷ್ಟು ಬೇಯಿಸಬೇಕು. ನೋಡಿ, ಒಂದು ಕಡೆ 2 ಕಡೆನೂ ಕೂಡ ಈಗ ಬೆಂದಾಗಿದೆ. ಈ ಥರ ಸ್ವಲ್ಪ ಬ್ರೌನಿಶು ಬ್ಲ್ಯಾಕ್ ಆಗುತ್ತೆ, ಆವಾಗ ಗೊತ್ತಾಗುತ್ತೆ ನಮಗೆ ಫ್ರೈ ಆಗಿದೆಯೇ ಅಂತ.
ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀವಿ. ಇದು ಸ್ಪೂನಲ್ಲೇ ತೆಗೆದಿಟ್ಕೋಬೋದು ಆರಾಮಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತವಾ ಫ್ರೈ 2 ರೌಂಡಲ್ಲೇ ನಮ್ಮದು ಫುಲ್ಲು ಅರ್ಧ ಕೆಜಿಯಷ್ಟು ಬೆಂಡೆಕಾಯ್ದು ತವಾ ಫ್ರೈ ಆಯಿತು. ಅವತ್ತು ರಾತ್ರಿ ಅಮ್ಮ ಅನ್ನ ಮತ್ತು ರಸಂ ಮಾಡಿದರು. ಅದಕ್ಕಂತೂ ಒಳ್ಳೆ ಕಾಂಬಿನೇಷನು ಮತ್ತು ಮೊಸರನ್ನೂ ಕೂಡ ನನಗಿಷ್ಟ ಆಗುತ್ತೆ ಪರ್ಸ್ನಲಿ. ನೀವು ಕೂಡ ರಸಂ ಜೊತೆ ಏನು ಊಟ ಮಾಡೋಕ್ಕೆ ನೆಂಚ್ಕೊಳ್ಳೋಕ್ಕಿಲ್ಲ ಅಂದರೆ ತವಾ ಫ್ರೈನ ಮಾಡಿಕೊಂಡು ತಿನ್ಬೋದು. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಹ್ಯಾವ್ ಎ ನೈಸ್ ಡೇ. ಬಾಯ್.